ಒಡೀಸ್. ಇದು ಉಡೀಸ್, ನಾನು ವೈರಸ್. ಚರ್ಚೆ ಸಿಕ್ಕಾಪಟ್ಟೆ ಹೀಟ್ ಆಗಿದೆ. ಆದರೂ ಈ ಸೈಕಲ್ ಗ್ಯಾಪ್ನಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ತುತ್ತೂರಿ ಪರಪರ ವೇದಿಕೆಯ ಅಲ್ಲಿ ನೀವೇನಾಗಿದ್ದೀರಾ ಸರ್? ಅಧ್ಯಕ್ಷ. ಓ, ಅಧ್ಯಕ್ಷರು. ನಮಸ್ಕಾರ ಅಧ್ಯಕ್ಷರವ್ರಿಗೆ. ಅಧ್ಯಕ್ಷರವ್ರಿಗೆ ನೋಡಿ ಸರ್, ಇವತ್ತು ನಾನು ಎಲ್ಲೋ ಹೋಗ್ಬೇಕಿದ್ದವನು ಈ ಎರಡು ಮುಸುಡಿಗಳನ್ನ ಟಿವಿಲಿ ನೋಡಿಬಿಟ್ಟು ಇವ್ರಿಗೊಂದು ಗತಿ ಕಾಣಿಸೋಣ ಅಂತಾನೆ ಬಂದಿದ್ದೀನಿ. ಈಗ ಇವರು ಬಿಡದಿ ಆಶ್ರಮ ನಂದು 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 ಅಂತ ಕಿತ್ತಾಡ್ತಾವ್ರಲ್ಲ, ಇವರಿಬ್ಬರಿಗೂ ಕರ್ನಾಟಕದಲ್ಲಿರೋ ಯೋಗ್ಯತೆ ಏನಿಲ್ಲ ರೀ. ನೋ, ಎವ್ರಿ ಡೇ ಐ ಆಮ್ ಡೂಯಿಂಗ್ ಯೋಗ. ದಟ್ಸ್ ವೈ ಆಲ್ವೇಸ್ ಸ್ಮೈಲಿಂಗ್ ಫೇಸ್ ಮೈನ್ಸ್. ವಾಟ್ ಋಷಿ? ನೋಡ್ರಿ, ನಾನೇನೋ ಮಾತಾಡ್ತಿದ್ರೆ ಇವನೇನೋ ಮಾತಾಡ್ತಾವನೆ. ಕೊಟ್ರೆ ಹಂಗೆ ಸೇಪಟ್ ಆಗಿಬಿಡ್ಬೇಕು. ನಿತ್ಯ ಅವರೇ, ಅವರು ನಿಮ್ಮ ಹೋಮ ಹವನ ಕುಂಡಲಿ ಡ್ಯಾನ್ಸು ಇದ್ರ ಬಗ್ಗೆ ಕೇಳ್ತಾ ಇಲ್ಲ. ನೀವು ಈ ಕರ್ನಾಟಕದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ನಿಮಗೆ. ಸರ್, ಬೆಳಗ್ಗೆ ಟಿವಿಲಿ ನೋಡ್ತಿದ್ದಂಗೆ ನನ್ನ ರೋಷ ಹತ್ತಿ ಬಂದ್ಬಿಡ್ತು. ಇವ್ರು ನೋಡ್ತಾ ಇದ್ರೆ ಅಷ್ಟಿಷ್ಟು ಬತ್ತ ಇಲ್ಲ ಸಿಟ್ಟು. ನೋಡ್ರಿ, ಬೇಡ ಬಿಡಿ, ಇದು ಆನ್ ಏರು. ಬಟ್ಟೆಲ್ಲ ಹಾಕೊಳಕ್ಕೆ ಹೋಗ್ಬಿಡಿ ಪ್ಲೀಸ್. ನನಗೆ ಅರ್ಜೆಂಟ್ ಕೆಲಸ ಇದೆ, ಇಲ್ಲಾಂದ್ರೆ ಒಂದು ಕೈ ನೋಡ್ಕೊತಿದ್ದೆ ಇವತ್ತು. ಇಸ್ ಇಟ್? ಕಮ್ಮಿಯ ನೀವು ಫ್ರೀ ಮಾಡಿಕೊಂಡು ಆಶ್ರಮ ಹತ್ರ ಪಣಿ, ನೀವು ಕೂತ್ಕೊಂಡು ಮಾತಾಡೋಣ. ಜ್ಯೂಸ್ ಕುಡಿತಾ ತೋ ಸ್ವಾಮಿಯಾಗಿ ಏನೇನೋ ಮಾತಾಡ್ತಾಳ್ರಿ. ನೋಡ್ರಿ, ಸ್ವಾಮಿಯಾಗಿ ಯಾವ ಥರ ಮಾತಾಡ್ತಾ ಮಾತು ಬದಲಾಯಿಸ್ಬೇಡಿ ನೀವು. ಋಷಿಕುಮಾರ್ ಸ್ವಾಮಿಗಳೇ, ನೀವೇನು ಗರ ಬಡ್ದವ್ರ ಥರ ಕೂತ್ಕೊಂಡ್ಬಿಟ್ಟಿದ್ರಿ. ಓ, ಇಬ್ಬರು ಏನೇನೋ ಅಂದರು ಅಂತ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅವೆಲ್ಲ ಇದ್ದಿದ್ದೆ. ನೀವು ಮೂಡಿಗೆ ಬನ್ನಿಪ್ಪ. ನೀವು ಮಾತಾಡಿದ್ರೇ ಪ್ರೋಗ್ರಾಮು ಚಾರ್ಜ್ ಆಗಿರೋದು. ಏನಕ್ಕೆ ಬೇಜಾರಾಗುತ್ತೆ ಅವನಿಗೆ? ಇಲ್ಲಿ ನೋಡ್ರಿ ಹೆಂಗೆ ಕೂತ್ಕೊಂಡೇ ಇಂಗ್ಲೀಷ್ ಫಿಲಮ್ನಲ್ಲಿ ಬರೋ ಸೈಲೆಂಟ್ ಕಿಲ್ಲರ್ ಥರ ಹೊಟ್ಟೆ ತುಂಬ ಇಡ್ಲಿ ವಡೆ ತಿಂದ್ಬಿಟ್ಟು ಬಿಲ್ ಕೊಡೋಕ್ಕಾಗುತ್ತೆ ಅಂತ ಓಡೋದ. ಹೌದಾ? ಅಷ್ಟೊತ್ತಿಗೆ ಕಾಲು ಕಿತ್ಕೊಂಡು ಹೊಟ್ಟೋಗ್ಬಿಟ್ರೆ ಈ ಪಾರ್ಟಿ? ಅಂದರೆ ಓಡೋದ್ರು ಅಂತಂದರೆ ಕಳ್ತನ ಮಾಡಿದ್ನ, ಸುಳ್ತನ ಮಾಡಿದ್ನ, ಯಾವುದು ಇಲ್ದಿರ, ಅಥವಾ ಯಾವುದೋ ಸರ್ಕಾರಕ್ಕೆ ಮೋಸ ಮಾಡಿ ತಲೆ ತಪ್ಪಿಸ್ಕೊಂಡಿದ್ನ, ಇಲ್ಲ ಇವನು ನಿತ್ಯಾನಂದ ಓಡೋಗಿದ್ನಲ್ಲ, ಅದೆಲ್ಗೋ ಸೇರ್ಕೊಂಡಿದ್ನಲ್ಲ. ಏಯ್ ಸಿ ಋಷಿ, ಡೋಂಟ್ ಟಾಕ್ ಅಬೌಟ್ ಮೀ. ಕ್ಲೋಸ್ ಯುವರ್ ಮೌತ್. ಆಮೇಲೆ ತಲೆಗಳು ಉರುಳೋಗ್ಬಿಡ್ತದೆ ಅಲ್ವಾ ಉಮೇಶಣ್ಣ? ಏನು ನೀನೇನು ಕಡಿಮೆನಾ? ಓಡೋಗಿದ್ದೆ ಮದುರೈಗೆ. ಇವನಿದಾನಲ್ಲ ಸರ್, ಇವನು ಯಾವಾಗಂದ್ರೆ ಅವಾಗ ಫೋನ್ ಮಾಡೋದು, ನಾ ಉಮೇಶಣ್ಣ ಟಿಫಿನ್ ಕೊಡಿಸ್ಬಾರೋ ಅಂತ ನನ್ನ ಪ್ರಾಣ ತೆಗಿಯೋದು. ಒಂದು ಸಾರಿ ಈ ತಟ್ಟೆ ಇಡ್ಲಿ ತೂತು ವಡೆ ಕೊಡಿಸಿಲ್ಲ ಅಂತ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ನನ್ನ ಮೇಲೇ ಕಂಪ್ಲೇಂಟ್ ಕೊಡೋಕೆ ಸರ್ ಇವನು. ಕೇಳಿ ಇವನ್ನ. ಛೇ 1 ಪ್ಲೇಟ್ ಚಿತ್ರಾನ್ನ 2 ಸೀದೋಗಿರೋ ವಡೆ ಕೊಡ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರೆ ಅಷ್ಟೊಂದು ಬರ್ಗೆಟ್ಟಿದ್ರ ಋಷಿಕುಮಾರ್ರೆ? ಇಲ್ಲ 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 சொல்றதெல்லாம் ಕರೆಕ್ಟಾ? அப்படின்னா ನೀನು ಒಂದು ಕೆಲಸ ಮಾಡು. ಯು ಕಮ್ ಟು ಮೈ ಆಶ್ರಮ. ನಾನು ಎವ್ರಿ ಡೇ ಐ ವಿಲ್ ಗಿವ್ ಯು ಮಾರ್ನಿಂಗ್ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಟಿಫನ್. ಐ ಕ್ಯಾನ್ ಗಿವ್ ದಿಸ್ ಮಚ್, ದಟ್ಸ್ ಆಲ್. ಇಲ್ಲಿ 1 ನಿಮಿಷ. ನೀವು 1 ನಿಮಿಷ ಬಿಟ್ಟರೆ 100 ನಿಮಿಷ ತೊಗೊಂಡ್ಬಿಡ್ತೀರಾ. ನೀವು ಮಾತಾಡಿ ಉಮೇಶ್ ಗೌಡ್ರೆ. ಏಯ್ ಸುಳ್ಳು ಬೇಡ, ಬಾರಿಸ್ಬಿಡ್ತೇನೆ. ನನಗೆ ಅರ್ಜೆಂಟ್ ಕೆಲಸ ಇದೆ, ಇಲ್ಲಾಂದ್ರೆ ಒಂದು ಕೈ ನೋಡ್ಕೊತಿದ್ದೆ. ಅಷ್ಟು ಕೋಪ ಬರ್ತಾ ಇದೆ ಅವನ ಮೇಲೆ ನನಗೆ. ಈಗ ನೀವು ಮಾತಾಡಿ ಋಷಿ ಅವರೇ. ಎಲ್ಲರೂ ಒಟ್ಟಾಗಿ ನಿಂತ್ಕೊಂಡು ದೊಡ್ಡದಾದ ಆ ಪ್ರತಿಭಟನೆಯನ್ನ ಮಾಡಿದ್ದೀವಿ. ಅಂಥ ಜಾಗದಲ್ಲಿ ನನ್ನ ಜೊತೆನಲ್ಲೇ ಇದ್ದವ್ರನ್ನ ನಾನು ಕಂಪ್ಲೇಂಟ್ ಕೊಟ್ಟರೆ ನಿತ್ಯಾನಂದನ್ಗೂ ನನಗೂ ಏನು ವ್ಯತ್ಯಾಸ? ಏ ರಿಷಿ, ಡೋಂಟ್ ಕಂಪೇರ್ ಟು ಎನಿಬಡಿ, ಓಕೆ? ಇಲ್ಲಾಂದ್ರೆ ಗೊತ್ತಲ್ಲ, ಮಾಂಜ ಮಧ್ಯರಾತ್ರಿ ಸಜಾ. ನನಗೆ ಅರ್ಜೆಂಟ್ ಕೆಲಸ ಇದೆ, ಇಲ್ಲಾಂದ್ರೆ ಒಂದು ಕೈ ನೋಡ್ಕೊತಿದ್ದೆ. ಅಲ್ಲಲ್ಲ ಉಮೇಶ್ ಅವರೇ, ನೀವು ಆಗ್ಲಿಂದ ಇವತ್ತು ನನಗೆ ಅರ್ಜೆಂಟ್ ಕೆಲಸ ಇದೆ, ಇಲ್ಲಾಂದರೆ ಒಂದು ಕೈ ನೋಡ್ಕೋತಾ ಇದ್ದೆ ಅಂತ ಹಳೇ ಕಾಲದ ರೇಡಿಯೋ ಹತ್ರ ಹೇಳ್ತಾ ಇದ್ದೀರಲ್ಲ. ನೀವು ಆ ಒಂದು ಕೈನಲ್ಲಿ ಏನು ಮಾಡ್ತೀರಾ ಹೇಳಿ? ನೋಡಿ, ನನಗೆ ಇವರಿಬ್ಬರು ಮುಸುಡಿ ನೋಡೋಕ್ಕಾಗ್ತಾಯಿಲ್ಲ. ಇವತ್ತು ಬೆಳಗ್ಗೆ ಟಿ ವಿಲಿ ನೋಡ್ತಿದ್ದಂಗೆ ನಾನು ನಿರ್ಧಾರ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಇವರು ಇಬ್ಬರ ತಲೆ ಮೇಲಿರೋ ಪೇಟ ತೆಗಿಸ್ತೇನೆ, ಕದಲದೇ ಇಲ್ಲ ನಾನು. ಇವ್ರು ಕರ್ನಾಟಕ ಬಿಟ್ಟು ಹೋಗ್ತಾ ಇರಬೇಕು. ಉಮೇಶ್ ಅಣ್ಣ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂದ್ರಿ? ಇದಕ್ಕಿಂತ ಒಳ್ಳೆ ಕೆಲಸ ಯಾವುದಿದೆ? ಅಂತೂ ಪೇಟ ತೆಗೆದೇ ಬಿಡಬೇಕು ಅಂತ ಬಾವುಟ ಹಿಡ್ಕೊಂಡು ಕುಂತುಬಿಟ್ಟಿದ್ರಿ. ಸೂಪರ್. ಈ ಸೀನ್ನ ನೆಕ್ಸ್ಟ್ ಸಿಗ್ಮೆಂಟಲ್ಲಿ ಇಟ್ಕೊಂಬೋಣ. ಅಲ್ಲಿವರೆಗೂ ನಮ್ಮ ಪ್ರೋಗ್ರಾಮ್ ಸ್ವಲ್ಪ ಚಾರ್ಜಲ್ಲಿರಲಿ. ಹೀಗೆ ಸಖತ್ತು ಚಾರ್ಜಲ್ಲಿದ್ದರೆ ಅದರ ಮಜಾನೇ ಬೇರೆ. ಅಲ್ಲಿವರೆಗೂ ಬ್ರೇಕ್ ತೊಗೊಂಡು ಬೇಗ ಹೋಗಿ ಬಂದ್ಬಿಡಿ. ಇದು ಉಡೀಸು, ನನ್ನ ವೈರಸ್ಸು. ಒಡೀಸ್ನಲ್ಲಿ ಮುಂದೆ ಇದ್ದಿದ್ದಪ್ಪ. ನೀ ಕಿಸ್ತಿ ಸಾಕು, ತೆಗಿಯ ಪೇಟ ಫಸ್ಟು. ಬೇಡ ತೆಗಿಯಪ್ಪ ನೀನು. ಇಪ್ಪೇನ ಏನಪ್ಪ ಆಕ್ರಂಗೆ? ಸಮಸ್ತ ಜನಕ್ಕೂ ನಾನು ಶರಣಾಗಿದ್ದೇನೆ. ಕವಲಿಪಡ ದೇಶ ಗೋದರ. ಒಡೀಸ್.